ಅಮೆರಿಕ ಇರಾನ್ ಸಂಘರ್ಷ ತೀವ್ರವಾಗ್ತಾ ಇರುವಂತಹ ನಡುವೆಯೇ ಇರಾನ್ನ ಸೈನಿಕ ಸಿದ್ಧತೆಗಳ ಬಗ್ಗೆ ಹೊಸ ಮಾಹಿತಿಗಳು ಬೆಳಕಿಗೆ ಬರ್ತಾ ಇವೆ. ಹೊರಗೆ ನೋಡೋಕೆ ಮರಳು ಪ್ರದೇಶ ಮತ್ತು ಪರ್ವತಗಳಿಂದ ಕೂಡಿದ ದೇಶವಾಗಿ ಕಾಣುವಂತಹ ಇರಾನ್ ಒಳಗೆ ಭಾರಿ ಭೂಗತ ಶಸ್ತ್ರಾಸ್ತ್ರಗಳ ವ್ಯವಸ್ಥೆಯನ್ನ ನಿರ್ಮಿಸಿಕೊಂಡಿದೆ ಅಂತ ತಿಳಿದು ಬಂದಿದೆ. ಉತ್ತರದಲ್ಲಿರುವಂತಹ ರಾಜಧಾನಿ ಟೆಹರಾನ್ ಹೆಚ್ಚಿನ ಭಾಗ ಖಾಲಿ ಹಾಗೆ ಕಾಂತದೆಯಾದರೂ ಕೂಡ ಪರ್ವತಗಳ ಕೆಳಗೆ ಕ್ಷಿಪಣಿ ನೆಲೆಗಳು ಮತ್ತು ಡ್ರೋನ್ ತಾಣಗಳನ್ನ ಮರೆಮಾಡಲಾಗಿದೆ ಎನ್ನಲಾಗಿದೆ. ಹಲವು ವರ್ಷಗಳಿಂದ ಇರಾನ್ ಯುದ್ಧದ ಸಾಧ್ಯತೆಗಳನ್ನ ಗಮನದಲ್ಲಿಟ್ಟುಕೊಂಡೇ ಸಿದ್ಧತೆಯನ್ನ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಈ ವಿಚಾರದ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದ್ದು, ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ, ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇರಾನ್ ಕ್ಷಿಪಣಿಗಳು ದೂರದ ಗುರಿಗಳಿಗೂ ತಲುಪುವಂತಹ ಸಾಮರ್ಥ್ಯವನ್ನ ಹೊಂದಿರಬಹುದು ಅಂತ ಹೇಳಿದ್ದಾರೆ. ಇನ್ನು ಈ ಬೆಳವಣಿಗೆಗಳು ಯುದ್ಧದ ಅಪಾಯವನ್ನ ಮತ್ತಷ್ಟು ಹೆಚ್ಚಿಸ್ತಾ ಇವೆ. ಇರಾನ್ ಕ್ಷಿಪಣಿ ತಯಾರಿಕೆಯಲ್ಲಿ ವಿಶಿಷ್ಟ ತಂತ್ರವನ್ನ ಅನುಸರಿಸಿದೆ. ಹಲವು ವರ್ಷಗಳಿಂದ ವಿವಿಧ ರೀತಿಯ ಕ್ಷಿಪಣಿಗಳನ್ನ ಅಭಿವೃದ್ಧಿಪಡಿಸಿ ಅವುಗಳಿಗೆ ಹೊಸ ತಂತ್ರಜ್ಞಾನಗಳನ್ನ ಸೇರಿಸ್ತಾ ಬಂದಿದೆ. ಈಗ ಪರಮಾಣು ಶಸ್ತ್ರಾಸ್ತ್ರಗಳ ಕೊರತೆಯನ್ನ ಭರ್ತಿ ಮಾಡೋಕೆ ಈಗ ಕ್ಷಿಪಣಿಗಳ ಶಕ್ತಿಯನ್ನೇ ಮುಖ್ಯ ಆಯುಧವಾಗಿ ಬಳಸುವಂತಹ ಯೋಜನೆ ಇರಾನ್ ಕೈಗೊಂಡಿದೆ. ಇಸ್ಲಾಮಿಕ್ ಆಡಳಿತದಡಿ ಈಗ ಇರಾನ್ ತನ್ನ ಕ್ಷಿಪಣಿ ಸಾಮರ್ಥ್ಯವನ್ನ ಬಲಪಡಿಸಿಕೊಂಡಿದ್ರೂ ಕೂಡ ಹೊರಗೆ ಅದು ಗಲ್ಫ್ ರಾಷ್ಟ್ರಗಳ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿದೆ ಎಂಬ ಸಂದೇಶವನ್ನ ನೀಡ್ತಾ ಇತ್ತು. ಇದರಿಂದ ಅಮೆರಿಕ ಸೇರಿದಂತೆ ಇತರೆಯ ದೇಶಗಳು ದೊಡ್ಡ ಮಟ್ಟದ ಅಪಾಯವಿಲ್ಲ ಅಂತ ಭಾವಿಸಿವೆ. ಆದ್ರೀಗ ಯುದ್ಧ ತೀವ್ರವಾಗ್ತಾ ಇದ್ದಂತೆ ಇರಾನ್ ನಿಜವಾದ ಶಕ್ತಿ ಜಾಗತಿಕವಾಗಿ ಗಮನ ಸೆಳೀತಾ ಇದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕ್ರಮದ ನಂತರ ಈ ಬೆಳವಣಿಗೆಗಳು ಹೊಸ ಸಂಘರ್ಷಕ್ಕೆ ಕಾರಣವಾಗಿವೆ. ಇರಾನ್ ಕ್ಷಿಪಣಿಗಳ ವ್ಯಾಪ್ತಿಯ ಅಧಿಕೃತವಾಗಿ 2000 ಕಿಲೋಮೀಟರ್ ಇವೆಯಂತೆ. ಆದರೂ ಕೂಡ ಕೆಲ ಮಾದರಿಗಳು 2500 ಕಿಲೋಮೀಟರ್ ತಲುಪತ್ತೆ ಅಂತ ವರದಿಗಳು ಹೇಳ್ತಾ ಇವೆ. ಕೆಲ ವರದಿಗಳ ಪ್ರಕಾರ ಕೊರ್ರಾಮ್ ಶಹರ್ 4 ಮಾದರಿ ಸುಮಾರು 3000 ಕಿಲೋಮೀಟರ್ ತಲುಪಬಹುದು ಅಂತ ಅಂದಾಜಿಸಲಾಗಿದೆ. ಹೈಪರ್ಸಾನಿಕ್ ಫತೇಹ್ ಅದು ಕೂಡ ಈಗ ಕ್ಷಿಪಣಿಗಳು ಕೂಡ ಭಾರಿ ವೇಗಕ್ಕೆ ಹೆಸರುವಾಸಿ. ಇನ್ನು ಈ ಸಾಮರ್ಥ್ಯಗಳಿಂದ ಇಸ್ರೇಲ್ ಗಲ್ಫ್ ಪ್ರದೇಶ, ಯುರೋಪಿಯನ್ ಭಾಗಗಳು ಹಾಗೂ ಅಮೆರಿಕ ವಿದೇಶ ಸೇನಾ ತಾಣಗಳನ್ನು ಗುರಿಯಾಗಿಸೋಕೆ ಸಾಧ್ಯ ಅಂತ ವಿಶ್ಲೇಷಣೆಗಳು ಹೇಳ್ತಾ ಇವೆ. ಇನ್ನು ಅಮೆರಿಕದ ಮೇಲೆ ಇರಾನ್ ನೇರ ದಾಳಿ ಮಾಡಿದ್ರೆ ಜಾಗತಿಕ ಆರ್ಥಿಕ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಯುದ್ಧದ ತೀವ್ರತೆಯನ್ನ ಕಡಿಮೆ ಮಾಡೋಕೆ ಪ್ರಯತ್ನಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ.